ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಎಲ್ಲಾ ಒಂದು ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್. ನೋಡಿ, ಯಾವ ಒಂದು ಅಭ್ಯರ್ಥಿಗಳು GDS ಪೋಸ್ಟ್ ಗೆ ಅರ್ಜಿ ಸಲ್ಲಿಸಿದ್ರಲ್ಲ, ಅವರಿಗೆ ಸಂಬಂಧಪಟ್ಟಂತೆ ಎರಡನೇ ಮೆರಿಟ್ ಲಿಸ್ಟ್ ತುಂಬಾ ಜನ ವೇಟ್ ಮಾಡ್ತಾ ಇದ್ರೆ, ಎರಡನೇ ಲಿಸ್ಟ್ ಯಾವಾಗ ಬರತ್ತೆ ಅಂತೇಳಿ ಈಗ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು. ಇದಕ್ಕೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಹೋಗಲು ದಿನಾಂಕ 6/5/2025 ಈ ಒಂದು ಲಿಸ್ಟ್ ಅಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದಾರಲ್ಲ ಎರಡನೇ ಲಿಸ್ಟ್ ಅಲ್ಲಿ, ಅವರೆಲ್ಲ ಒಂದು ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ಪರಿಶೀಲನೆಗೆ ಹೋಗ್ಬೇಕಾಗತ್ತೆ ಈ ಒಂದು ದಿನಾಂಕದೊಂದು. ಇದೊಂದು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಎಲ್ಲ ಒಂದು ವಿದ್ಯಾರ್ಥಿಗೆ ಹೇಳ್ತಾ ಇರೋದು. ತುಂಬಾ ಜನ ಅನ್ಕೋಬಹುದು ಸರ್ ಇದು ಮೊದಲನೇ ಲಿಸ್ಟ್ ಇದೆ ಅಂತೇಳಿ. ಇಲ್ಲ ಸ್ನೇಹಿತರೆ, ಲಿಸ್ಟ್ 2 ಕೊಟ್ಟಿದ್ದಾರೆ, ಕಾಣಿಸ್ತಾ ಇರಬಹುದು. ಎರಡನೇ ಲಿಸ್ಟ್ ಆಗಿರತ್ತೆ. ಇನ್ನು ಮೂರನೇ ಲಿಸ್ಟ್ ಯಾವಾಗ ಬರತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದ ನಂತರ ಇದರಲ್ಲಿ ಎಷ್ಟೆಷ್ಟು ಕಟ್ ಆಫ್ ನಿಂತಿರತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದ್ರ ಬಳಿಕ ಯಾವ ಒಂದು ಅಭ್ಯರ್ಥಿ ಸೆಲೆಕ್ಟ್ ಆಗಿದ್ದಾರೆ, ಯಾವ ಒಂದು ಜಿಲ್ಲೆಗೆ ಎಷ್ಟೆಷ್ಟು ಸೆಲೆಕ್ಟ್ ಆಗಿದ್ದಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಮತ್ತೆ ಇದರಲ್ಲಿ ಯಾವುದು ಎಷ್ಟು ಹೈಯೆಸ್ಟ್ ಕಟ್ ಆಫ್ ನಿಂತಿರತ್ತೆ ಒಂದೊಂದ ತಿಳಿಸ್ಕೊಡ್ತಾನೆ. A to Z ವರೆಗೆ ವಿಡಿಯೋ ಕೊಡ್ತಾನೆ ನೋಡಿ. ಅರ್ಧ ನೋಡಿದ್ರೆ ಯಾವುದೇ ಕಾರಣಕ್ಕೂ ಮಾಹಿತಿ ಅರ್ಥ ಆಗಲ್ಲ. ಬನ್ನಿ ಸ್ನೇಹಿತರೆ, ಇಲ್ಲಿ ಮೊದಲನೇದಾಗಿ ಬಾಗಲಕೋಟೆನೇ ಇರತ್ತೆ. ನಾನ್ ಇಲ್ಲಿ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ನೋಡೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಕೆಳಗಡೆ ನೋಡೋಣ ಯಾವ್ಯಾವ ಇದೆ ಅಂತೇಳಿ. ಯಾದಗಿರಿ ನೋಡಿ, ಈ ಒಂದು ಎರಡನೇ ಲಿಸ್ಟ್ ಅಲ್ಲಿ ಸುಮಾರು 606 ಮಂದಿ ಇದರಲ್ಲಿ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ. ಈಗ ಮೂರನೇ ಲಿಸ್ಟ್ ಅಲ್ಲಿ ಏನಿದೆಯಲ್ಲ, ಸುಮಾರು 300 ಜನ ಬಂದ್ರೆ ಬರ್ಬೋದು, 300 ಜನ ಆಗ್ಬಹುದು. ಅಥವಾ ಇಲ್ಲಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1100 ಕರೆದಿದ್ದಾರಲ್ಲ, ಅದರಲ್ಲಿ ಅರ್ಧ ಬಂದಿದ್ದಾರೆ. ಈಗ 600 ಜನ ಬಂದಿದ್ದಾರಲ್ಲ, ಇನ್ನು 300 ಜನ ಬರ್ತಾರೆ ಮೂರನೇ ಲಿಸ್ಟ್ ಅಲ್ಲಿ. ಅದರ ನಂತರ 150 4ನೇ ಲಿಸ್ಟ್ ಅಲ್ಲಿ ಬರ್ತಾರೆ, 4ನೇ ಲಿಸ್ಟ್ ಅಲ್ಲಿ ಆಗಿರತ್ತೆ. ಅದರ ಬಳಿಕ 5ನೇ ಲಿಸ್ಟ್ ಅಲ್ಲಿ ಏನಿದಾರಲ್ಲ, ಸುಮಾರು 70 ರಿಂದ 80 ಜನ ಆಗ್ಬಹುದು. ಆ ಒಂದು ಅಭ್ಯರ್ಥಿಗಳು ಸೆಲೆಕ್ಟ್ ಆಗ್ತಾರೆ. ಈ ರೀತಿ ಬಂದೇ ಬರತ್ತೆ. ಅದಕ್ಕೂ ಡಿಸಿಷನ್ ತಗೋಬೇಡ. 21,000ಕ್ಕಿಂತ ಅಧಿಕ ಪೋಸ್ಟ್ಗೆ ಈಗ 5 ಲಿಸ್ಟ್ ಬರೋ ಸಾಧ್ಯತೆ ಇದೆ. ಬನ್ನಿ ಸ್ನೇಹಿತರೆ, ಕಟ್ ಆಫ್ ನೋಡೋಣ. ಯಾದಗಿರಿಯಲ್ಲಿ ಸುಮಾರು 97.28 ನಿಂತಿರತ್ತೆ, ಕಾಣಿಸ್ತಾ ಇರಬಹುದು ಇಲ್ಲಿ. ಇದು ಯುವರ್ ಅಭ್ಯರ್ಥಿದು. ಅದ್ರ ಬಳಿಕ OBC ಅಭ್ಯರ್ಥಿದು ನೋಡಿ 97.44 ಇದು OBC ಅಭ್ಯರ್ಥಿದು. ಅದ್ರ ಬಳಿಕ ಇಲ್ಲಿ ಇಷ್ಟೇ ಜನ ಇದ್ದಾರೆ, ಮುಗೀತು. ಇನ್ನು ವಿಜಯಪುರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮೊದಲನೇದಾಗಿ ಯುವರ್ ಅಭ್ಯರ್ಥಿದು 97. ಅದ ನಂತರ 6 ಇಷ್ಟಾಗಿರತ್ತೆ ಕಟ್ ಆಫ್. EWS ದವ್ರದ್ದು 97. ಅದ ನಂತರ 76 ಇಷ್ಟು ನಿಂತಿರತ್ತೆ. SC ದವ್ರಿಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ನಿಂತಿದೆ ನೋಡಿ, 98.08 ನಿಂತಿರತ್ತೆ. ಅದ್ರ ಬಳಿಕ ST ದವ್ರಿಗೆ ಸಂಬಂಧಪಟ್ಟಂತೆ 97.28 ನಿಂತಿರತ್ತೆ. ಇದು ವಿಜಯಪುರಕ್ಕೆ ಸಂಬಂಧಪಟ್ಟಂತೆ ಡಿಸ್ಟಿಕ್ಗೆ ಉಡುಪಿ ಡಿಸ್ಟಿಕ್ ನಲ್ಲಿ ಅರ್ಜಿ ಸಲ್ಲಿಸಿದವರಿಗೆ 97, 96 ಇಷ್ಟು ಕೆಳಗಡೆ ಯಾವುದೇ ಕಾಣಿಸ್ತಾ ಏನಿಲ್ಲ. ನನಗಂತೂ ಕಾಣಿಸ್ತಾ ಏನಿಲ್ಲ, ನಿಮ್ಗಂತೂ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇನ್ ತುಮಕೂರು ಡಿಸ್ಟಿಕ್ ನಲ್ಲಿ ಸೇಮ್ ಟು ಸೇಮ್ 97, ಅದೇ ರೀತಿಯಾಗಿ 98 ಈ ರೀತಿಯಾಗಿ. ತುಮಕೂರು ಆದ್ಮೇಲೆ ಮತ್ತು ಸಿರ್ಸಿ ಡಿಸ್ಟಿಕ್ ಗೆ ಸಂಬಂಧಪಟ್ಟಂತೆ ಬರ್ಬೇಕಂದ್ರೆ 96.8ಕ್ಕೆ ಇದು ST ದವ್ರಿಗೆ ಸಂಬಂಧಪಟ್ಟಂತೆ ನಿಂತಿರತ್ತೆ. ಅದರ ಬಳಿಕ ಇಲ್ಲಿ SC ದವ್ರಿಗೆ ಸಂಬಂಧಪಟ್ಟಂತೆ ಎಷ್ಟಿದೆ ಅಂದ್ರೆ ಸುಮಾರು 96.64 ನಿಂತಿರತ್ತೆ, ಇಲ್ಲಿದೆ ನೋಡಿ. ಅದರ ಬಳಿಕ OBC ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ 97.92. ಅದೇ ರೀತಿಯಾಗಿ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳಿಗೆ SC ದವರಿಗೆ 96.64, OBC ಅಭ್ಯರ್ಥಿಗಳಿಗೆ 97.76 ಇದೆಲ್ಲ ನಿಂತಿರತ್ತೆ. ದಯವಿಟ್ಟು ನೋಡ್ಕೊಳ್ಳಿ. ಶಿವಮೊಗ್ಗ ಡಿಸ್ಟಿಕ್ ಗೆ ಸಂಬಂಧಪಟ್ಟಂತ ಮಾಹಿತಿ ನೋಡೋಣ. ಶಿವಮೊಗ್ಗದಲ್ಲಿ ಕೂಡ ಅಷ್ಟೇ ಏನ್ ಕಟ್ ಆಫ್ ನಿಂತಿದೆ ನೋಡಿ, ಬರೇ 97, 98. ಬರೇ ಯಾವುದೇ ಒಂದು GDS ಹುದ್ದೆ ಅರ್ಜಿ ಕರೆದ್ರು ಅಷ್ಟೇ 97, 98. ಇದರ ತೆಳಗಂತೂ ಬರೋದೇ ಇಲ್ಲ. ಕೆಲವೊಂದು ಬೆರಳಷ್ಟೇನೆ ಇಲ್ಲಿ ಸುಮಾರು 96, 95 ಇರತ್ತೆ. ಅದ್ರ ತುಂಬಾ ಜನ ವಿದ್ಯಾರ್ಥಿ ಬೆಂಗಳೂರಿನಲ್ಲಿ ಅರ್ಜಿ ಸಲ್ಲಿಸಿರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಇಲ್ಲಿ ಬೆಂಗಳೂರು ಇಷ್ಟದಲ್ಲಿ 96, ಅದ ನಂತರ 95, 96 ಇಷ್ಟೇ ಆಗಿರತ್ತೆ ನೋಡಿ. ಮೊದಲನೇದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಸೇಮ್ ಟು ಸೇಮ್ 98ಕ್ಕೆ ನಿಂತಿರತ್ತೆ, 99ಕ್ಕೆ ನಿಂತಿರತ್ತೆ. ಈ ರೀತಿಯಾಗಿ ನಿಂತಿದೆ ಹೊರತು ಅದನ್ನ ಬಿಟ್ಟ ಇಲ್ಲಿ ನಿಮ್ಗೆ 93, 92 ಕಾಣಿಸ್ತಾ ಇದೆ ಇಲ್ಲ. ಇಷ್ಟು ನಿಮ್ಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಎರಡನೇ ಲಿಸ್ಟ್ ಅಲ್ಲಿ ಕೂಡ ವಿದ್ಯಾರ್ಥಿಗಳದು 95 ಅಂತರೂ ಸೆಲೆಕ್ಟ್ ಆಗಿಲ್ಲ. ಕೆಲವೊಂದು ಜನ ಸೆಲೆಕ್ಟ್ ಆಗಿರಬಹುದು, ಅಲ್ಲಿ ಪೋಸ್ಟ್ ಇರೋದಿಲ್ಲ, ಅವ್ರು ಸೆಲೆಕ್ಟ್ ಆಗಿರತ್ತೆ. ಅದ್ರ ಬಳಿಕ ಉಳಿದಂತ ಅಭ್ಯರ್ಥಿ ಸೆಲೆಕ್ಟ್ ಆಗಿಲ್ಲ. ಇನ್ನು GDS ಮೂರನೇ ಲಿಸ್ಟ್ ನೋಡಿ 2024-25 GDS ಮೂರನೇ ಲಿಸ್ಟ್ ಅದು ಬರತ್ತೆ. ವೇಟ್ ಮಾಡಿ, ಇನ್ನು ಕೆಲವೇ ದಿನಗಳಲ್ಲಿ ನಾನು ನಿಮಗೆ ಲೈವ್ ಬರುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ತಯಾರು ಕೂಡ ಮಾಡ್ತಾ ಇದೀವಿ. ಲೈವ್ ಬರೋದು ಈಗ ಬರ್ಬೇಕಾ ಬೇಡ ಅಂತ ಒಂದ್ಸರಿ ಕಮೆಂಟ್ ತಿಳಿಸಿ.
ಬಾ ಅಂದ್ರೆ ಬರ್ತೀವಿ, ಬೇಡ ಅಂದ್ರೆ ಇದೇ ರೀತಿ ನಿಮಗೆ ಹೇಳ್ತಾ ಇರ್ತೇವೆ. ನೋಡಿ ಸ್ನೇಹಿತರೆ, ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಇದಕ್ಕೆ ಡಾಕ್ಯುಮೆಂಟ್ಸ್ ಇದರಲ್ಲಿ ಸೆಲೆಕ್ಟ್ ಆದಂತ ವಿದ್ಯಾರ್ಥಿಗಳಿಗೆ 6/5/2025 ಈ GDS ಡಾಕ್ಯುಮೆಂಟ್ಸ್ ಪರಿಶೀಲನೆಗೆ ಹೋಗಿ ಪರಿಶೀಲನೆ ಮಾಡ್ಕೊ